ಬೇಸಿಗೆ ಕಾಲದಲ್ಲಿ ಗುಹೆಯಲ್ಲಿ ಕುಟುಂಬ. ಆನಂದಪುರ ಅನ್ನುವ ಊರಿನಲ್ಲಿ ಇದು ಏಪ್ರಿಲ್ ತಿಂಗಳು ಅನ್ನೋದ್ರಿಂದ ಬಿಸಿಲು ತುಂಬಾನೇ ಜಾಸ್ತಿ ಇತ್ತು. ಆ ಊರಿನಲ್ಲಿದ್ದ ನದಿ, ಕೊಳ, ಕೆರೆ ಯಾವುದ್ರಲ್ಲೂ ನೀರಿಲ್ಲದೆ ಎಲ್ಲಾನು ಬತ್ತಿ ಹೋಗಿತ್ತು. ಪಕ್ಷಿಗಳು ಆ ಬಿಸಿಲು ತಡ್ಕೊಳಕ್ಕಾಗದೆ ತುಂಬಾ ಕಷ್ಟಪಡ್ತಾ ಇದ್ರು. ಆ ಊರನ್ನ ಬಿಟ್ಟು ಬೇರೆ ಊರಿಗೆ ಅವರು ವಲಸೆ ಹೋಗ್ತಾ ಇದ್ರು. ಹೀಗಿರುವಾಗ ಟೋನಿ ಗುಬ್ಬಚ್ಚಿ ಹಾಗೂ ಬುಜ್ಜಿ ಗುಬ್ಬಚ್ಚಿ ಅವ್ರ ಮನೆ ಅಂಗಳದಲ್ಲಿ ನಿಂತ್ಕೊಂಡಿದ್ರು. ಅವರ ಕೈಯಲ್ಲಿ ಒಂದು ಹಳೆ ಪೆಟ್ಟಿಗೆ ಇತ್ತು. ಅದರಲ್ಲಿ ಅವರು ಹಾಕೊಳ್ಳುವ ಬಟ್ಟೆಗಳು, ಕೆಲವು ಪಾತ್ರೆಗಳು, ಹಾಗೆ ತಿನ್ನಕ್ಕೆ ಸ್ವಲ್ಪ ಆಹಾರನೂ ಇತ್ತು. ಟುನಿ ಗುಬ್ಬಚ್ಚಿಯ ಕಣ್ಣಿಂದ ಕಣ್ಣೀರು ಸುರಿತಿತ್ತು. ನೋಡಿದ್ಯಾ ಬುಜ್ಜಿ, ಒಂದ್ ಕಾಲದಲ್ಲಿ ನಮ್ಮ ಮನೆಯಲ್ಲಿ ಎಸಿ, ಫ್ಯಾನು ಎಲ್ಲಾನು ಇತ್ತು. ನಿನ್ನ ಹುಟ್ಟಿದಬ್ಬಕ್ಕೆ ಊರಲ್ಲಿರುವ ಎಲ್ಲರನ್ನ ಮನೆಗ್ ಬರಕೇಳಿ ಊಟ ಹಾಕ್ತಾ ಇದ್ದೆ. ಆದ್ರೆ ಇವಾಗ ನಮ್ಮೂರಿನಲ್ಲಿ ತಿನ್ನಕ್ಕೆ ಆಹಾರ ಇಲ್ಲ, ಕುಡಿಯಕ್ಕೆ ನೀರಿಲ್ಲ. ಆದ್ರಿಂದ ನಮ್ಮೂರನ್ನ ಬಿಟ್ಬಿಟ್ಟು ಬೇರೆ ಊರಿಗೆ ಹೋಗ್ತಾ ಇದೀವಿ. ಈ ಮಣ್ಣನ್ನ ಬಿಟ್ಬಿಟ್ಟು ಹೋಗ್ಬೇಕು ಅಂದ್ರೇನೆ ನನಗ್ ಪ್ರಾಣ ಹೋದ ಹಾಗೆ ಇದೆ. ಆವಾಗ ಟುನಿಯ ಭುಜದ ಮೇಲೆ ಕೈ ಹಾಕಿ ಬುಜ್ಜಿ, ಅಮ್ಮ, ನಾವು ಎಸಿ, ಫ್ಯಾನ್ ಎಲ್ಲಾನು ಇಟ್ಕೊಂಡು ಸೌಕರ್ಯವಾಗಿ ಬದುಕಿದ್ದು ಒಂದ್ ಕಾಲ. ಆ ಕಾಲನ ಮನ್ಸಲ್ಲಿ ಇಟ್ಕೊಂಡು ಇವಾಗ ಇದೇ ಊರಲ್ಲಿ ಬಾಳ್ಬೇಕು ಅಂದ್ರೆ ಆ ಸೂರ್ಯ ನಮ್ಮನ್ನ ಬೂದಿ ಮಾಡ್ಬಿಡ್ತಾನೆ ಅಮ್ಮ. ನಾವು ಕಲ್ಲಾಗಿ ಬದ್ಲಾಗ್ಬೇಕು. ಈ ಊರನ್ ಬಿಟ್ಬಿಟ್ಟು ಬೇರೆ ಊರಿಗೆ ನಾವು ಹೋಗ್ಲೇಬೇಕು. ನೀನ್ ಬೇಜಾರ್ ಮಾಡ್ಕೊಳ್ಬೇಡ ಅಮ್ಮ. ಇವಾಗ ನಮ್ ಪ್ರಾಣನ ನಾವು ಕಾಪಾಡ್ಕೊಂಡ್ರೇನೆ ಪುನಃ ಊರಿಗೆ ಬಂದು ನಮ್ ಊರನ್ನ ನಮ್ಮಿಂದ ಸರಿ ಮಾಡಕ್ಕಾಗುತ್ತೆ ಅಮ್ಮ. ಹಾಗೆ ಅವರಿಬ್ರು ಪೆಟ್ಟಿಗೆನ ತಲೆ ಮೇಲೆ ಇಟ್ಕೊಂಡು ಅವ್ರ ಊರನ್ನ ಖಾಲಿ ಮಾಡಿ ಬೇರೆ ಊರಿಗೆ ಹೋಗ್ತಾ ಇದ್ರು. ಹಾಗೆ ಅವರು ಅವ್ರ ಊರನ್ನ ಬಿಟ್ಟು ಬೇರೆ ಊರಿಗೆ ಹೋಗ್ತಾ ಇದ್ದಾಗ ಅವರ ಮನಸ್ಸಿನಲ್ಲಿದ್ದ ನೋವು ಅದನ್ನ ಬರೀ ಮಾತಲ್ಲಿ ಬಾಯಿಂದ ಹೇಳಕ್ಕಾಗದೆ ಇರುವ ಅಷ್ಟು ಇತ್ತು. ಹಾಗೆ ಅವ್ರು ಹೋಗ್ತಾ ಇದ್ದಾಗ ಅದೇ ಊರಲ್ಲಿದ್ದ ಚಿಚುಕಾಗೆ ಹಾಗೂ ಲೂಸಿ ಪಾರಿವಾಳನ ಅವರಿಬ್ರು ದಾರಿಯಲ್ಲಿ ನೋಡಿದ್ರು. ಏನ್ ಟೋನಿ, ನೀನ್ ಕೂಡ ಈ ಊರನ್ನ ಬಿಟ್ಬಿಟ್ಟು ಹೋಗ್ತಾ ಇದೀಯಾ? ಅದೂನು ಸರಿನೇ. ಈ ಊರಲ್ಲಿ ನೀರಿಲ್ಲ, ಆಹಾರ ಇಲ್ಲ. ಇಲ್ಲಿದ್ರೆ ಸಾಯೋದಂತೂ ಖಂಡಿತ. ಒಂದ್ ಕಾಲದಲ್ಲಿ ನಾವೆಲ್ರೂ ಎಷ್ಟು ಚೆನ್ನಾಗಿದ್ವಿ. ಎಲ್ರತ್ರ ಹಣ ಇತ್ತು. ಆದ್ರೆ ಇವಾಗ ಆ ಹಣ ನಮ್ಮನ್ನ ಕಾಪಾಡ್ತಾ ಇಲ್ಲ. ಹಾ, ಎಲ್ರೂ ಬೇರೆ ಬೇರೆ ಹೋಗ್ಲೇಬೇಕು. ಹೌದು ಟೋನಿ, ನಮ್ಮೂರಿನಲ್ಲಿ ಒಂದೇ ಒಂದ್ ಮರ ಕೂಡ ಹಚ್ಚ ಹಸಿರಾಗಿಲ್ಲ. ನೀರು ಇಲ್ಲ, ಆಹಾರ ಇಲ್ಲ ಅಂದ್ಮೇಲೆ ಈ ಊರಲ್ಲಿ ಬದುಕ್ಬೇಕಂತ ಆಸೆ ಪಡೋದ್ ಕೂಡ ತಪ್ಪೆ. ಅದಕ್ಕೆ ನಾವು ಕೂಡ ಹೋಗ್ತಾ ಇದೀವಿ. ನೀವು ಆ ಉತ್ತರ ದಿಕ್ಕಿನಲ್ಲಿ ಹೋಗಿ, ಅಲ್ಲಿ ಒಂದು ಅಡವಿಯಲ್ಲಿ ಹಣ್ಣುಗಳೆಲ್ಲ ಇದೆ ಅಂತೆ. ನಾವು ಕೂಡ ದಕ್ಷಿಣ ದಿಕ್ಕಿಗೆ ಹೋಗ್ತಾ ಇದೀವಿ. ಚಾನ್ಸಸ್ ಇದ್ರೆ ಪುನಃ ಒಂದ್ಸಲ ನಾವು ಮೀಟ್ ಮಾಡ್ಕೊಳ್ಳೋಣ. ಸರಿ ಲೂಸಿ, ನೀನ್ ಹೇಳಿದ್ ನಿಜಾನೇ. ಪ್ರಾಣನ ಕಾಪಾಡ್ಕೊಳ್ಳೋದು ಇವಾಗ ತುಂಬಾ ಮುಖ್ಯ. ಚಾನ್ಸ್ ಸಿಕ್ಕಿದ್ರೆ ಮೀಟ್ ಮಾಡೋಣ. ಸರಿ, ನಾನ್ ಬರ್ತೀನಿ. ಸುಮಾರು ದೂರ ನಡೆದು ಟುನಿ ಹಾಗೂ ಬುಜ್ಜಿ ಇಬ್ರು ಒಂದು ಅಡವಿಗೆ ಬಂದ್ರು. ಟುನಿಗೆ ತುಂಬಾನೇ ಸುಸ್ತಾಗಿರೋದ್ರಿಂದ ಅವಳೊಂದು ಮರದ ನೆರಳಲ್ಲಿ ಕೂತ್ಕೊಂಡು ವಿಶ್ರಾಂತಿ ತಗೊಳ್ತಾ ಇದ್ಲು. ಆವಾಗ ಅವಳಿಗೆ ತುಂಬಾ ದಾಹನೋ ಹಸಿವು ಆಗ್ತಾ ಇತ್ತು. ಅಮ್ಮಯ್ಯ ಬುಜ್ಜಿ, ಈ ಅಡವಿಯಲ್ಲಿ ಎಷ್ಟು ತಂಪಾಗಿ ಗಾಳಿ ಬೀಸ್ತಾ ಇದೆ ನೋಡು. ಹಾ, ಇಲ್ಲಿ ಖಂಡಿತ ಆಹಾರನೂ ಸಿಗುತ್ತೆ. ಇನ್ ಮುಂದೆ ನಾವು ಎಲ್ಲೇ ಬಾಳ್ಬೋದು. ಆದ್ರೆ ಇವಾಗ ನನಗ್ ತುಂಬಾ ದಾಹ ಆಗ್ತಾ ಇದೆ, ಹಸ್ವಾಗ್ತಿದೆ. ಏನ್ ಮಾಡೋದೋ ಅರ್ಥ ಆಗ್ತಾ ಇಲ್ಲ. ಅಮ್ಮ, ನೀನ್ ಇಲ್ಲೇ ಕೂತ್ಕೊಂಡಿರೋ. ಅಡವಿಗೆ ಬಂದಾಯ್ತಲ್ವಾ? ನಾನು ಇನ್ನೂ ಸ್ವಲ್ಪ ದೂರ ಹೋಗಿ ನಮಗೆ ತಿನ್ನಕ್ಕೆ ಆಹಾರನೋ ಕುಡಿಯಕ್ಕೆ ನೀರೋ ಸಿಗುತ್ತಾ ಅಂತ ನೋಡ್ಕೊಂಡ್ ಬರ್ತೀನಿ. ನೀನು ತುಂಬಾ ಸುಸ್ತಾಗಿದ್ಯಾ. ನಾನ್ ಮಾತ್ರ ಹೋಗ್ಬಿಟ್ಟು ಎಲ್ಲಾನು ತಗೊಂಡ್ ಬರ್ತೀನಮ್ಮ. ಆವಾಗ ಟೋನಿ ಹೆದರ್ಕೊಂಡೆ, ಅಯ್ಯೋ ಬುಜ್ಜಿ, ಬೇಡ ಮಗಳೇ. ನಾವ್ ಬಂದಿರೋದು ಹೊಸ ಅಡವಿಗೆ. ಇಲ್ಲಿ ಕ್ರೂರವಾದ ಮೃಗಗಳು ಇರುತ್ತೆ. ಅದು ನಿನ್ನ ಏನಾದ್ರೂ ಮಾಡ್ಬಿಟ್ರೆ ಬೇಡ. ಎಲ್ಲಿಗೆ ಹೋಗೋದಾದ್ರೂ ಇಬ್ರು ಒಟ್ಟಿಗೆ ಹೋಗೋಣ. ಅಮ್ಮ, ನಾನೇನ್ ಇನ್ನು ಚಿಕ್ಕ ಮಗು ಅಂತ ಅನ್ಕೊಂಡಿದ್ಯಾ ನೀನು? ನಾನು ಡಿಗ್ರಿ ಮುಗಿಸೇ 1 ವರ್ಷ ಆಯ್ತು. ಏನೋ ನಮ್ ಪರಿಸ್ಥಿತಿ ಸರಿ ಇಲ್ಲ ಅನ್ನೋದ್ರಿಂದ ಹೀಗೆ ಎಲ್ಲೆಲ್ಲೋ ನಾವು ಅಲೆದಾಡ್ತಾ ಇದ್ದೀವಿ. ನಮ್ ಪರಿಸ್ಥಿತಿ ಚೆನ್ನಾಗಿದ್ದಿದ್ರೆ ಮಾತ್ರ ಇಷ್ಟೊತ್ತಿಗೆ ನಾನು ಸಾಫ್ಟ್ವೇರ್ ಕಂಪನಿಗೆ ಜಾಯಿನ್ ಆಗಿ ಒಳ್ಳೆ ಕೆಲಸ ಮಾಡಿ ಹಣ ಸಂಪಾದನೆ ಮಾಡಿ ಮನೇನ ನಿನ್ನನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದೆ. ನಾನ್ ಚಿಕ್ಕ ಮಗು ಅಲ್ಲಮ್ಮ. ನಾನು ಓದಿದ್ದೀನಿ. ಎಲ್ಲಿ ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತು. ನೀನೇನು ಬೇಜಾರ್ ಮಾಡ್ಕೊಳ್ಬೇಡ. ನಾನು ಹೋಗಿ ಬೇಗ ನಿನಗೋಸ್ಕರ ಆಹಾರ ತಗೊಂಡ್ ಬರ್ತೀನಿ. ಬುಜ್ಜಿ ಅಮ್ಮನಿಗೋಸ್ಕರ ನೀರು ಆಹಾರ ಹುಡ್ಕೊಂಡು ಇನ್ನೂ ಸ್ವಲ್ಪ ಮುಂದೆ ಹೋದಾಗ ಅವಳಿಗೆ ಅಲ್ಲೊಂದು ಗುಹೆ ಕಾಣಿಸ್ತು. ಆ ಗುಹೆ ನೋಡಕ್ಕೆ ತುಂಬಾನು ಚೆನ್ನಾಗಿತ್ತು. ಈ ಗುಹೆಯಲ್ಲಿ ಯಾರಿದ್ದಾರೆ ಅಂತ ನೋಡೋದಕ್ಕೋಸ್ಕರ ಬುಜ್ಜಿ ಒಳಗಡೆ ಹೋದಾಗ ಅಲ್ಲಿ ಒಬ್ಬ ಹುಡುಗ ಇದ್ದ. ಅವನು ಗುಹೆಯೊಳಗಡೆ ಬಂದಿರುವ ಹೊಸ ಪಕ್ಷಿಯನ್ನ ನೋಡಿ ತುಂಬಾನು ಕೋಪದಿಂದ, ಯಾರ್ ನೀನೋ? ನಮ್ ಗುಹೆಯೊಳಗಡೆ ಏನ್ ಮಾಡ್ತಿದ್ಯಾ? ಹಾಗಂತ ಬನ್ನು ಕೇಳಿದ ತಕ್ಷಣ ಬುಜ್ಜಿ ತುಂಬಾನು ಹೆದರದ್ಲು. ಸಾರಿ, ನೀವ್ ಇಲ್ಲಿದ್ದೀರಾ ಅಂತ ಗೊತ್ತಿಲ್ದೆ ನಾನು ಒಳಗಡೆ ಬಂದ್ಬಿಟ್ಟೆ. ಹೇ, ನಿನ್ ಹೆಸರು ಬನ್ನು ತಾನೆ? ಅರೆ ಬುಜ್ಜಿ, ನೀನಾ? ಹೌದ್, ನಾನ್ ಬನ್ನು. ಏನಿದು, ನೀನು ಆನಂದಪುರ ನಿಮ್ಮೂರಲ್ಲಿ ಇರ್ಬೇಕಲ್ವಾ? ಈ ಸಮಯದಲ್ಲಿ ಅಡವಿಲಿ ಏನ್ ಮಾಡ್ತಿದ್ಯಾ? ಇಲ್ಲ ಬನ್ನು, ನಮ್ಮ ಅಮ್ಮ ನಾನು ಇಬ್ರು
ನಮ್ಮೂರಲ್ಲಿ ನೀರಿಗೆ ಆಹಾರಕ್ಕೆ ಕಷ್ಟ ಅನ್ನೋದ್ರಿಂದ ಅಡವಿಗೆ ಬಂದಾಗ ಈ ಗುಹೆನ ನಾನ್ ನೋಡ್ದೆ. ನಮ್ಮಮ್ಮನಿಗೆ ದಾಹ ಆಯ್ತಿತ್ತ, ಆಹಾರ ತಗೊಂಡ್ ಬರಕ್ ಬಂದಾಗ ನಿನ್ನ ನೋಡ್ದೆ ನಾನು. ಹೌದು, ನೀನು ಈ ಗುಹೆಯಲ್ಲೇ ಇದೀಯಾ? ನಿಮ್ ಗುಹೆ ನೋಡಕ್ಕೆ ತುಂಬಾನೇ ಚೆನ್ನಾಗಿದೆ. ಏನೋ ಅಂದ್ರೆ ಚಿಕ್ಕಮ್ಮ ಹೊರಗಡೆ ಕೂತ್ಕೊಂಡಿದ್ದಾರಾ? ಯಾಕೆ? ಅವ್ರನ್ ಕೂಡ ಒಳಗಡೆ ಕರ್ಕೊಂಡ್ ಬರ್ಬೋದಾಗಿತ್ತಲ್ವಾ? ಅಮ್ಮ ಅಮ್ಮ ಸ್ವಲ್ಪ ಬಾ, ಹೊರಗಡೆ ಬಂದ್ ನೋಡು ನಮ್ ಮನೆಗ್ ಯಾರ್ ಬಂದಿದ್ದಾರೆ ಅಂತ. ಆವಾಗ್ಲೇ ಚೋಟಿಗಿಳಿ ಮನೆಯೊಳಗಡೆಯಿಂದ ಹೊರಗಡೆ ಬಂದ್ಲು. ಅವಳು ಬುಜ್ಜಿನ ನೋಡಿ ತುಂಬಾನು ಆಶ್ಚರ್ಯಪಟ್ಲು. ಬುಜ್ಜಿ ಬನ್ನು ಇಬ್ರು ಓದ್ತಾ ಇದ್ದ ಕಾಲದಲ್ಲಿ ಟುನಿ ಹಾಗೂ ಬುಜ್ಜಿ ಸುಮಾರು ಸಲ ಅವ್ರ ಮನೆಗೆ ಹೋಗಿದ್ರು. ಬುಜ್ಜಿ, ಹೇಗಮ್ಮ ಇದೀಯಾ? ಯಾಕಮ್ಮನ ಹೊರಗಡೆನೆ ಕೂರ್ಸಿದೀಯಾ? ಬನ್ನು, ಹೋಗಿ ಚಿಕ್ಕಮ್ಮನ ಕರ್ಕೊಂಬಾ. ಹಾಗಂತ ಹೇಳಿದಾಗ ಬನ್ನು ಹೊರಗಡೆ ಹೋಗಿ ಟುನಿನ ಮನೆಯೊಳಗಡೆ ಕರ್ಕೊಂಡ್ ಬಂದ. ಟುನಿ ಮನೆಯೊಳಗಡೆ ಬಂದು, ಚೋಟು, ನೀನ್ ಇಲ್ಲಿದ್ಯಾ? ಎಷ್ಟ್ ದಿನ ಆಯ್ತು ನೀವ್ ಇಲ್ಲಿಗ್ ಬಂದು? ಅರೆ, ಈ ಗುಹೆ ಏನು ಅರಮನೆ ತರನೇ ಇದೆ. ತುಂಬಾ ಚೆನ್ನಾಗಿದೆ ಈ ಮನೆ. ಇಲ್ಲಿ ತುಂಬಾ ತಂಪಾಗಿನೇ ಇದೆ ಅಲ್ವಾ? ಎಸಿ ಹಾಕಿರೋ ಹಾಗೆ. ಅಮ್ಮಯ್ಯ, ಈ ಗುಹೆಯೊಳಗಡೆ ಬಂದ್ಮೇಲೆನೆ ನನಗೆ ಪ್ರಾಣ ಬಂದ ಹಾಗೆ ಇದೆ. ಟುನಿ ಹಾಗೂ ಬುಜ್ಜಿ ಇಬ್ರು ಸ್ವಲ್ಪ ಹೊತ್ತು ಅಲ್ಲಿ ವಿಶ್ರಾಂತಿ ತಗೊಂಡ್ರು. ಚೋಟು ಹಾಗೂ ಬನ್ನು ಇಬ್ರು ಅವ್ರಿಗೆ ಕುಡಿಯಕ್ಕೆ ನೀರು, ಸ್ವಲ್ಪ ಅಡವಿ ಹಣ್ಣುಗಳನ್ನ ಕೊಟ್ರು. ಆ ಅಡವಿ ಹಣ್ಣುಗಳು ಜೇನಿಗಿಂತ ತುಂಬಾನು ಸಿಹಿಯಾಗಿತ್ತು. ಟುನಿ, ಏನ್ ಮಾಡೋದು? ನಮ್ಮೂರಿನಲ್ಲಿ ಕಷ್ಟ, ಅದಕ್ಕೆ ಅಡವಿಗೆ ಬಂದಿದ್ದೀವಿ. ಅಡವಿಗೆ ಹೋಗ್ಬೇಡಿ, ಅಲ್ಲಿ ಕ್ರೂರ ಮೃಗಗಳಿರುತ್ತೆ, ಅಪಾಯ ಅಂತ ಹೇಳಿದ್ರು. ಆದ್ರೆ ಆ ಕ್ರೂರ ಮೃಗಗಳಿಗೆ ನಾವ್ ಯಾವ್ದೇ ಹಾನಿ ಮಾಡ್ಲಿಲ್ಲ ಅಂದ್ರೆ ಅವುಗಳು ಕೂಡ ನಮಗೆ ಹಾನಿ ಮಾಡಲ್ಲ. ನಿನ್ನೆ ರಾತ್ರಿ ನಮ್ ಗುಹೆ ಹೊರಗಡೆನೆ ಒಂದ್ ಕರಡಿ ಸುತ್ತಾಡ್ತಾ ಇತ್ತು. ಪಾಪ ದಾಹ ಆಯ್ತ ಏನೋ ನೀರಿಗೋಸ್ಕರ ಬಂದಿತ್ತು. ಆದ್ರೆ ಅದ್ ನಮ್ಮನ್ನ ಏನು ಮಾಡ್ಲೇ ಇಲ್ಲ ಗೊತ್ತಾ? ನಿಜನಾ? ಕರಡಿ ಬಂದಿತ್ತಾ? ಬನ್ನು, ನಿನಗ್ ಭಯ ಆಗ್ಲಿಲ್ವೇನೋ? ಅಯ್ಯೋ, ಭಯ ಯಾಕೆ ಬುಜ್ಜಿ, ಅವುಗಳು ನಮ್ಮನ್ನ ಏನು ಮಾಡಲ್ಲ. ಹೊರಗಡೆ ಮನುಷ್ಯರಿದ್ದಾರೆ ನೋಡು, ಅವರೇ ಸರಿ ಇಲ್ಲ. ಅವರೇ ನಮ್ಮನ್ನ ಏನಾದ್ರೂ ಮಾಡ್ತಾರೆ. ಇಲ್ಲಿ ನದಿ ತೀರದಲ್ಲಿ ಹೋಗಿ ಕೂತ್ಕೊಂಡಿದ್ರೆ ಜಿಂಕೆಗಳು ಬಂದು ಹುಲ್ ತಿಂತಾ ಇರುತ್ತಾ, ಅದನ್ನ ನೋಡಕ್ಕೆ ಎಷ್ಟ್ ಕಣ್ ಸಾಲಲ್ಲ. ನಾವು ಕೂಡ ಅದೇ ನದಿಯಿಂದ ನೀರ್ ತಗೊಂಡ್ ಬಂದು ಕುಡಿತಾ ಇದೀವಿ. ಅದು ಫ್ರಿಜ್ಜಲ್ಲಿಟ್ಟಿರೋ ನೀರ್ಗಿಂತ ತುಂಬಾ ತಣ್ಣಗಿರುತ್ತೆ ಗೊತ್ತಾ? ಒಂದು ವಾರದ ನಂತರ ಅಡವಿಯಲ್ಲಿ ಆಹಾರಕ್ಕೋಸ್ಕರ ಬುಜ್ಜಿಗುಬ್ಬಚ್ಚಿ ತಿರ್ಗಾಡ್ಕೊಂಡು ಹೋಗ್ತಾ ಇದ್ದಾಗ ಆವಾಗ್ಲೇ ಆ ಅಡವಿಯಲ್ಲಿ ತುಂಬಾನು ಸುಸ್ತಾಗಿ ಚಿಚುಕಾಗೆ ಹಾಗೂ ಲೂಸಿ ಪಾರಿವಾಳ ಇಬ್ರು ನಿಂತ್ಕೊಂಡಿರೋದನ್ನ ನೋಡಿ ಅವರ ಹತ್ತಿರ ಹೋದ್ಲು. ಅರೆ ಚಿಚ್ಚು ಅತ್ತೆ, ಲೂಸಿ ಆಂಟಿ, ನೀವಿಬ್ರು ಇಲ್ಲೇನ್ ಮಾಡ್ತಾ ಇದ್ದೀರಾ? ನೀವ್ ಬೇರೆ ಜಾಗಕ್ಕೆ ತಾನೇ ಹೋದ್ರಿ? ಆದ್ರೆ ನಿಮ್ ಕೈಯಲ್ಲಿ ಯಾವುದೇ ವಸ್ತುನೇ ಇಲ್ಲ. ಆವಾಗ ಚಿಚ್ಚು ತುಂಬಾ ಸುಸ್ತಾಗಿ, ಬುಜ್ಜಿ, ಏನಂತ ಹೇಳದಮ್ಮ, ನಮ್ಮೂರನ್ ದಾಟಿ ಹೋದ್ಮೇಲೆ ಎಲ್ ಹೊಡೆದ್ರು ಕೂಡ ಯಾವುದೇ ಅಡವಿನೂ ಇಲ್ಲ. ಎಲ್ಲ ಒಂದೇ ಮರಳು ಭೂಮಿ ತರ ಇದೆ. ನಮ್ ಕೈಯಲ್ಲಿದ್ದ ಪೆಟ್ಟಿಗೆನ ಆ ಜಾಗದಲ್ಲಿ ಕಳ್ರು ಕದ್ಕೊಂಡ್ ಹೋದ್ರು. ತಿನ್ನಕ್ಕೆ ಆಹಾರ ಇಲ್ದೆ, ಕುಡಿಯಕ್ಕೆ ನೀರಿಲ್ದೆ, ಎಲ್ಲೋ ತಂಪಾದ ಗಾಳಿ ಬೀಸ್ತಾ ಇತ್ತು ಅಂತ ಈ ಕಡೆ ಬಂದಿದೀವಮ್ಮ. ಅಯ್ಯೋ ಆಂಟಿ, ಬೇಜಾರ್ ಮಾಡ್ಕೊಳ್ಬೇಡಿ. ನಾನು ನಮ್ಮ ಅಮ್ಮ ಇಬ್ರು ನನ್ನ ಫ್ರೆಂಡ್ ಮನೆಯಲ್ಲಿ ಇದ್ದೀವಿ. ಆ ಮನೆ ತುಂಬಾನೇ ಚೆನ್ನಾಗಿರುತ್ತೆ. ಅದನ್ ಗುಹೆ ಎಸಿ ಹಾಕದಾಗಿ ತುಂಬಾ ತಣ್ಣಗಿರುತ್ತೆ. ನೀವು ಕೂಡ ಬನ್ನಿ, ನಿಮ್ಮಿಬ್ರನ್ನ ಕೂಡ ನಾನು ಆ ಗುಹೆಗೆ ಕರ್ಕೊಂಡು ಹೋಗ್ತೀನಿ. ಹಾಗೆ ಬುಜ್ಜಿ ಜೊತೆ ಸೇರಿ ಅವರಿಬ್ರು ಕೂಡ ಗುಹೆಯೊಳಗಡೆ ಹೋದ್ರು. ಅಲ್ಲಿ ಚೋಟು ಹಾಗೂ ಟೋನಿ ಇಬ್ರು ಅವರನ್ನ ಸಂತೋಷದಿಂದ ಸ್ವಾಗತ ಮಾಡಿ ಕರ್ಕೊಂಡು ಹೋದ್ರು. ಅಲ್ಲಿ ಅವರಿಬ್ರು ಕೂಡ ಚೋಟಿಗೆ ಸಹಾಯ ಮಾಡ್ತಾ ಇದ್ರು. ಟೋನಿ, ನಮ್ಮನ್ನ ಕ್ಷಮಿಸ್ಬಿಡು. ಊರಲ್ಲಿದ್ದಾಗ ನಾನ್ ಶ್ರೀಮಂತೆ, ನೀನ್ ಶ್ರೀಮಂತೆ ಅಂತ ಒಬ್ರತ್ರ ಒಬ್ರು ಸರಿಯಾಗಿ ಮಾತಾಡ್ಕೊಳ್ದೆ ಒಬ್ರಿಗೆ ಒಬ್ರು ವಿರುದ್ಧವಾಗಿ ಬಾಳ್ತಾ ಇದ್ವಿ. ಆದ್ರೆ ಈ ಬರಗಾಲ ನಮ್ಮನ್ನ ಎಲ್ಲರನ್ನ ಸಮಾನ ಅಂತ ತೋರ್ಸಿದೆ. ಇನ್ ಮುಂದ್ಗಡೆ ಯಾವಾಗ್ಲೂ ನಾನು ಹಣದ ಅಹಂಕಾರದಿಂದ ನಡ್ಕೊಳ್ಳೋದಿಲ್ಲ. ಹಾಗೆ ಸುಮಾರು ದಿನಗಳು ಹೋಯ್ತು. ಆ ಗುಹೆಯಲ್ಲಿ ಎಲ್ರೂನು ತುಂಬಾ ಸಂತೋಷವಾಗಿ ಅವ್ರ ಜೀವನಾನ ಬಾಳ್ತಾ ಇದ್ರು. ಪ್ರತಿದಿನ ಸಂಜೆ ಸಮಯ ಬುಜ್ಜಿ ಹಾಗೂ ಬನ್ನು ಇಬ್ರು ಕೂಡ ಆ ಗುಹೆಯ ಹೊರಗಡೆ ಕೂತ್ಕೊಂಡು ಹೊರಗಡೆ ಎಲ್ಲ ನಡೆಯೋದನ್ನ ನೋಡ್ತಾ ಇದ್ದಾಗ ಅಲ್ಲಿ ಜಿಂಕೆಗಳು, ಆನೆಗಳು ಎಲ್ಲಾನು ಸಂತೋಷವಾಗಿ ಅವ್ರ ಜೀವನಾನ ಬಾಳ್ತಾ ಇದ್ರು. ಅವರು ಇವ್ರನ್ನ ನೋಡಿ ಹೆದರ್ಲೇ ಇಲ್ಲ, ಇವರು ಕೂಡ ಅವುಗಳನ್ನ ನೋಡಿ ಹೆದರ್ಲೇ ಇಲ್ಲ. ಅವುಗಳು ಕೂಡ ನಮ್ ತರನೇ ಈ ಅಡವಿಯಲ್ಲಿ ಬಾಳ್ತಾ ಇದೆ ಅಂತ ಅವರಿಬ್ರು ತುಂಬಾನೇ ಸಂತೋಷ ಪಡ್ತಿದ್ರು. ಬುಜ್ಜಿ, ನೋಡಿದ್ಯಾ, ನಮ್ಮೂರಲ್ಲಿದ್ದ ಮರಗಳನ್ನೆಲ್ಲ ಕಡ್ದಿದ್ರಿಂದಾನೆ ಇವಾಗ ಅಲ್ಲಿ ಬಿಸಿಲು ಜಾಸ್ತಿಯಾಗಿ ಆಹಾರ ತಿಂಡಿ ಏನು ಇಲ್ದೆ ಈ ಅಡವಿಗೆ ಪುನಃ ಓಡ್ಕೊಂಡು ಬಂದಿದೀವಿ. ಅಡವಿಯಲ್ಲಿ ನೋಡು ಎಷ್ಟು ತಂಪಾದ ವಾತಾವರಣ. ಇಲ್ಲಿ ನೀರಿಗೆ, ಆಹಾರಕ್ಕೆ ಯಾವುದೇ ಕಷ್ಟನೂ ಇಲ್ಲ. ಆ ಊರಲ್ಲಿ ಬಾಳೋದ್ಕಿಂತ ಇಲ್ಲಿ ಬಾಳೋದೆ ತುಂಬಾ ಚೆನ್ನಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ನಿಜಾನೇ ಕಣೋ, ಒಂದ್ ಕಾಲದಲ್ಲಿ ಅದು ಕೂಡ ಅಡವಿನೇ ಅಲ್ವಾ? ಆ ಅಡವಿಲಿದ್ದ ಮರಗಳನ್ನೆಲ್ಲ ಕಡ್ದು ಇವಾಗ ಸಿಟಿಯಾಗಿ ಬೆಳೆಸಿದ್ರಿಂದಾನೇ ಅಲ್ಲಿ ಆಹಾರ ತಿಂಡಿಗೆ ಎಲ್ಲಾನು ಕೊಡ್ತೆ. ನಾವ್ ಯಾಕೆ ಪುನಃ ನಮ್ಮೂರನ್ನ ಸರಿ ಮಾಡ್ಬಾರ್ದು? ನಾವು ಓದಿರೋರಲ್ವಾ? ಸುಮಾರು ಗಿಡಗಳನ್ನ ಅಲ್ಲಿ ಇಡ್ಬೇಕು. ಹಾಗೇನೆ
ಮಳೆ ನೀರನ್ನ ವೇಸ್ಟ್ ಮಾಡದೆ ಅದನ್ನ ನಾವು ಜೋಪಾನವಾಗಿ ಇಟ್ಕೊಳ್ಳಿಕ್ಕೆ ಏನಾದ್ರೂ ಏರ್ಪಾಡು ಮಾಡಬೇಕು. ದೊಡ್ಡವ್ರಿಗೆ ಈ ವಿಷಯದ ಬಗ್ಗೆ ಹೇಳ್ಬೇಕು. ಆವಾಗ ತಾನೇ ಅವರು ನಮಗ್ ಸಹಾಯ ಮಾಡೋದು. ಹೀಗಿರುವಾಗ ಒಂದಿನ ಗುಡುಗು ಮಿಂಚು ಶಬ್ದದೊಂದಿಗೆ ಜೋರಾಗಿ ಮಳೆ ಸುರಿಯಕ್ಕೆ ಶುರುವಾಯಿತು. ಆ ಮಳೆಯನ್ನ ನೋಡಿದ ಊರಿನ ಪಕ್ಷಿಗಳು ಎಲ್ರೂ ಕೂಡ ಇನ್ಮುಂದೆ ನಮಗೆ ಯಾವುದೇ ಕಷ್ಟನೂ ಇಲ್ಲ ಅಂತ ಹೇಳಿ ಸಂತೋಷಪಟ್ರು. ನದಿ, ಕೆರೆ, ಬಾವಿಯಲ್ಲೆಲ್ಲ ನೀರು ತುಂಬಿಕೊಳ್ತು. ಇವಾಗ ಪಕ್ಷಿಗಳು ಎಲ್ರೂ ಕೂಡ ಹೊರಗಡೆ ಬಂದು ಕೂತ್ಕೊಂಡು ಸುರಿತಾ ಇದ್ದ ಆ ಮಳೆನ ನೋಡಿ ಸಂತೋಷ ಪಡ್ತಾ ಇದ್ರು. ಮರುದಿನಾನೇ ಪಕ್ಷಿಗಳು ಎಲ್ರೂ ಕೂಡ ಅವರ ಊರಿಗೆ ಹೊರಟ್ರು. ಚೋಟು, ನಿನಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ನಾವೆಲ್ಲರೂ ಕಷ್ಟಪಡ್ತಾ ಇದ್ದ ಕಾಲದಲ್ಲಿ ಈ ಗುಹೆನೆ ನಮಗೆ ಆಶ್ರಯನ ಕೊಟ್ಟಿತ್ತು. ಹಾಗೇನೆ ಜೀವನಕ್ಕೆ ಬೇಕಾಗಿರುವ ಪಾಠನೂ ಕಲ್ಸ್ಕೊಡ್ತು. ಇನ್ಮೇಲೆ ನಾವೆಲ್ಲೂ ಸಂತೋಷವಾಗಿರ್ತೀವಿ. ಹೌದು ಟೋನಿ, ಊರಲ್ಲಿದ್ದಾಗ ಒಬ್ರು ಇನ್ನೊಬ್ರ ಹತ್ರ ಇರೋ ಹಣನ ನೋಡ್ಕೊಂಡು ಹೊಟ್ಟೆ ಕಿಚ್ಪಡ್ತಾ ಇದ್ವಿ. ಅವ್ರವ್ರ ಹತ್ರ ಇರುವ ಹಣನ ನೋಡ್ಕೊಂಡು ಎಲ್ಲೋ ಗರ್ವದಿಂದ ಸುತ್ತಾಡ್ತಾ ಇದ್ವಿ. ಇನ್ಮುಂದೆ ಹಾಗಿದ್ರೆ ಪ್ರಯೋಜನ ಇಲ್ಲ. ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ಬೇಕು. ಹಾಗೆ ಬದುಕಿದ್ರೇನೆ ನಮ್ಮೂರು ಚೆನ್ನಾಗಿರುತ್ತೆ, ನಾವು ಕೂಡ ಅಲ್ಲಿ ಬಾಳ್ಬೋದು. ಹಾಗಂತ ಹೇಳಿ ಅವರೆಲ್ಲರೂ ಆ ಗುಹೆಗೂ ಚೋಟುಗೂ ಧನ್ಯವಾದ ತಿಳಿಸಿ ಅವ್ರ ಊರಿಗೆ ಹೊರಟ್ರು. ಹೋಗೋ ದಾರಿಯಲ್ಲಿ ಸುಮಾರು ಜಿಂಕೆಗಳಿರೋದನ್ನ ನೋಡಿದ್ರು. ಆ ಜಿಂಕೆಗಳನ್ನ ನೋಡ್ಕೊಂಡು ಸಂತೋಷವಾಗಿ ಅವುಗಳು ಕೂಡ ನಮ್ಮ ತರನೇ ಬಾಳ್ತಾ ಇದೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ರು. ಹಾಗೆ ಸ್ವಲ್ಪ ಸಮಯದಲ್ಲಿ ಅವರು ಅವ್ರ ಊರಿಗೆ ಬಂದು ಸೇರಿದ್ರು. ಆ ದಿನದಿಂದ ಆ ಊರನ್ನ ಸರಿ ಮಾಡೋದಕ್ಕೋಸ್ಕರ ಊರಿನಲ್ಲಿ ಎಲ್ಲಾ ಕಡೆನೂ ಮರಗಳನ್ನ ಇಡಕ್ಕೆ ಶುರು ಮಾಡಿದ್ರು. ಮಳೆ ನೀರನ್ನ ಸೇಕರಿಸುವ ಆ ಪ್ಲಾನ್ನ ಹಾಕಿದ್ರು. ಆದ್ರಿಂದ ಮುಂದಿನ ವರ್ಷ ಅವರಿಗೆ ಬೇಸಿಗೆ ಕಾಲ ಬಂದಾಗ್ಲೂ ಕೂಡ ಆ ಊರಿನಲ್ಲಿ ಆಹಾರಕ್ಕೆ ನೀರಿಗೆ ಯಾವುದೇ ಕೊರತೆಯೂ ಇರಲಿಲ್ಲ. ಎಲ್ಲರೂ ಮುಂದಿನ ವರ್ಷ ತುಂಬಾ ಸಂತೋಷವಾಗಿ ಅದೇ ಊರಿನಲ್ಲಿ ಬಾಳ್ತಾ ಇದ್ರು. ಹೋದ ವರ್ಷ ಅವ್ರ ಪಟ್ಟ ಕಷ್ಟಕ್ಕೆ ಆ ಗುಹೆ ಅವ್ರಿಗೊಂದು ಒಳ್ಳೆ ಪಾಠನ ಕಲ್ಸ್ಕೊಟ್ಟಿತ್ತು. ಆದ್ರಿಂದ ಅವರೆಲ್ಲರೂ ತುಂಬಾ ಸಂತೋಷವಾಗಿ ಇವಾಗ ಬಾಳ್ತಾ ಇದ್ರು. ಮಧ್ಯರಾತ್ರಿಯಲ್ಲಿ ಪಕ್ಷಿಗಳ ಸಂತೋಷ. ಪ್ರತಿದಿನ ಬೆಳಗ್ಗೆನೆ ಪಕ್ಷಿಗಳೆಲ್ಲರೂ ಎದ್ದು ಅವ್ರವ್ರ ಕೆಲಸ ಮಾಡಕ್ಕೆ ಹೋದ್ರು. ಮಹಿಹದ್ದು, ಟೊನಿಗುಬಚ್ಚಿ, ಚಿಚುಕಾಗೆ ಇವರೆಲ್ಲರೂ ಹೊಲ ಕೆಲ್ಸಕ್ಕೆ ಹೋದ್ರೆ, ಚೋಟುಗಿಳಿ, ಕುಹುಬಾತು ಇವರೆಲ್ಲರೂ ಅವ್ರವ್ರ ವ್ಯಾಪಾರ ಮಾಡ್ಕೊಳಕ್ ಹೋದ್ರು. ಚಿಕ್ಕ ಮಕ್ಕಳಾದ ಬುಜ್ಜಿಗುಬ್ಬಚ್ಚಿ, ಬನ್ನುಗಿಳಿ, ಚಿನ್ನುಕಾಗೆ ಇವರೆಲ್ಲರೂ ಹಗ್ಲಿಡಿ ಓದ್ಕೊಂಡು ಸಂಜೆ ಆಟಾಡ್ತಿದ್ರು. ಹಗ್ಲಿಡಿ ಬಿಸಿಲಲ್ಲಿ ಹೊಲದಲ್ಲಿ ಕಷ್ಟಪಟ್ಟು ಮನೆಗೆ ಬರುವ ದೊಡ್ಡ ದೊಡ್ಡ ಪಕ್ಷಿಗಳೆಲ್ಲರೂ ಕೂಡ ಸಂಜೆ ಸಮಯ ಸ್ನಾನ ಮಾಡಿ ಅಡಿಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಎಲ್ರೂ ಮಧ್ಯರಾತ್ರಿಯಲ್ಲಿ ಅವರ ಊರಿನ ಮಧ್ಯದಲ್ಲಿರುವ ಒಂದು ಮರದ ಕೆಳಗಡೆ ಹೋಗಿ ಕೂತ್ಕೊಂಡು ಆ ದಿನ ಏನೇನ್ ನಡೀತೋ ಅದ್ರ ಬಗ್ಗೆ ಮಾತಾಡೋದು ಅವರ ಅಭ್ಯಾಸ. ಆ ದಿನ ರಾತ್ರಿ ಕೂಡ ಎಲ್ಲ ಪಕ್ಷಿಗಳು ಊಟ ಮಾಡಿ ಮುಗಿಸ್ಕೊಂಡು ಆ ಆಲದ ಮರದ ಕೆಳಗಡೆ ಹೋಗಿ ಕೂತ್ಕೊಂಡ್ರು. ಹಬ್ಬ, ಇವತ್ತು ಹೊಲದಲ್ಲಿ ಕೆಲಸ ಮಾಡಿ ಮಾಡಿ ನನಗೆ ಸೊಂಟ ಎಲ್ಲ ನೋವಾಗ್ತಾ ಇದೆ. ಬಿಸಿನೀರಿಟ್ಟು ಸ್ನಾನ ಮಾಡಿದ್ಮೇಲೆ ಸೊಂಟ ನೋವು ಕಡಿಮೆ ಆಗಿತ್ತು. ಹೌದು ಟೂನಿ, ನಾನು ಮನೇಲಿದ್ದು ಮನೆ ಕೆಲಸ ನೋಡ್ಕೊಳ್ಳೋಳು. ನನಗೆ ಈ ಬಿಸಿಲಲ್ಲಿ ಮನೆ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಪಾಪ ಹೊಲದಲ್ಲಿ ಕೆಲಸ ಮಾಡುವ ನೀವೆಲ್ರೂ ಎಷ್ಟು ಕಷ್ಟಪಡ್ತಾ ಇದ್ದೀರೋ ಏನೋ. ನಮ್ ಕಷ್ಟ ಶತ್ರುಗೂ ಕೂಡ ಬರಬಾರ್ದು. ನಾವೆಲ್ಲರೂ ಹೊಲದಲ್ಲಿ ಇಳಿದು ಕೆಲಸ ಮಾಡುವಾಗ ಕೆಸರೆಲ್ಲ ನಮ್ಮ ಮೈಯಲ್ಲಿ ಅಂಟ್ಕೊಳ್ಳುತ್ತೆ. ಆ ಕೆಸರನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬರೋಷ್ಟರಲ್ಲಿ ಮಧ್ಯರಾತ್ರಿನ ಆಗ್ಬಿಡುತ್ತೆ ಗೊತ್ತಾ. ಚಿಚು, ಹೊಲದ ಕೆಲಸ ಮಾಡೋರ್ ದೇಹದಲ್ಲಿ ಮಣ್ಣು ಅಂಟ್ಕೊಳ್ದೆ ಇನ್ನೇನು ಅಂಟ್ಕೊಳ್ಳುತ್ತೆ. ನಾವು ಮಣ್ಣಲ್ಲಿ ಕಾಲಿಟ್ರೇನೆ ಕೈಗೆ ಬೆಳೆ ಬರೋದು. ಆ ಬೆಳೆನ ಮಾರಿದ್ರೇನೆ ಮಕ್ಳನ್ನ ನೋಡ್ಕೊಳ್ಳೋಕ್ಕೆ ಹಣ ಸಿಗೋದು. ಹಾ, ಸರಿಯಾಗಿ ಹೇಳಿದ್ರಿ. ಅದೇ ಚಿಚು, ನೀನ್ ಇವತ್ತು ಕೆಲಸ ಮಾಡ್ಲಿಲ್ಲಂತೆ, ಎಲ್ಲ ದೂರ ಬಂದು ಕೂತ್ಕೊಂಡಿದ್ದಂತೆ, ಮತ್ತೇನ್ ಕಷ್ಟ ಅಂತ ಹೇಳ್ತಾ ಇದೀಯಾ? ಅರೆ, ಯಾರು ಹೇಳಿದೋ? ನಾನು ಹಗ್ಲಿಡಿ ಕೆಲಸ ಮಾಡ್ದೆ, ಆಮೇಲೆ ಹೊಟ್ಟೆ ನೋವು ಅಂತ ಸ್ವಲ್ಪ ಹೊತ್ತು ಬಂದು ಹಾಗೆ ಮರದ ಕೆಳಗಡೆ ನಿದ್ರೆ ಮಾಡ್ತಿದ್ದೆ. ಅದಕ್ಕೆ ನಾನು ಕೆಲಸ ಮಾಡಿಲ್ಲ ಅಂತ ಹೇಳ್ತೀರಾ? ಚಿಚು, ನೀನು ಎಷ್ಟು ಕೆಲಸ ಮಾಡ್ತೀಯ ಅಂತ ನಿನ್ ಜೊತೆಗಿರುವ ನಮ್ಮೆಲ್ರಿಗೂ ಗೊತ್ತು. ಸರಿ, ಕುಹು ಎಲ್ಲಿ? ಅವಳು ಇನ್ನೂ ಯಾಕೆ ಬರ್ಲಿಲ್ಲ? ಹಾಗಂತ ಅವರು ಮಾತಾಡ್ತಾ ಇದ್ದಾಗ್ಲೇ ಕುಹು ಒಂದು ಬ್ಯಾಗನ್ನ ಹಿಡ್ಕೊಂಡು ಅವರ ಎಲ್ಲರ ಹತ್ತಿರ ಬಂದ್ಲು. ಹಾ, ಬಂದೆ ಟೂನಿ. ಇವತ್ತು ಬೇರೆ ಊರಲ್ಲಿ ವ್ಯಾಪಾರಕ್ಕೆ ಹೋಗಿದ್ನಾ, ಅಲ್ಲಿ ಎಲ್ರೂ ವ್ಯಾಪಾರ ಮುಗಿಸ್ಕೊಂಡು ಬರಕ್ಕೆ ತುಂಬಾನೇ ಸಮಯ ಆಯ್ತು. ಹೌದಾ? ಎಷ್ಟು ವ್ಯಾಪಾರ ನಡೀತಿ ಇವತ್ತು ಕುಹು? ನಿನ್ನ ಹತ್ರ ಇರುವ ಮಡಿಕೆ ಎಲ್ರೂ ತಗೊಂಡ್ರಾ? ಹಾ, ತಗೊಂಡ್ರು. ಆದ್ರೆ ಎಲ್ರೂ ಬೆಲೆ ಕಡಿಮೆ ಮಾಡೋದ್ರಲ್ಲಿ ಚಿಚುನ ಮಿಂಚಿನೇ ಹೋದ್ರು. 10 ರೂಪಾಯಿ ಮಡಿಕೆನ ಎಲ್ರೂ 5 ರೂಪಾಯಿಗೆ ಕೇಳ್ತಾ ಇದ್ದಾರೆ. ಏನೋ, ಇವಾಗ ನನ್ನ ಬಗ್ಗೆ ಯಾಕೆ ಮಾತಾಡ್ತಿದ್ಯಾ? ಮತ್ತೆ ನಾನು ಕಷ್ಟಪಟ್ಟು ದುಡ್ದು ಹಣ ಸಂಪಾದನೆ ಮಾಡ್ತಿದ್ದೀನಿ. ಆ ಹಣನ ಜಾಸ್ತಿ ಖರ್ಚು ಮಾಡಬಾರ್ದು ಅಲ್ವಾ? ಚಿಚು, ನೀನು ಎಂತವಳು ಅಂತ ಎಲ್ರಿಗೂ ಗೊತ್ತು. ಮೊನ್ನೆ ನನ್ನ ಅಂಗಡಿಗೆ ಬಂದು 1 kg ಟೊಮೆಟೊಗೆ ಅರ್ಧ ಗಂಟೆ ನೀನು ಮಾತಾಡ್ತಿದ್ದೆ, ಅದು ಗೊತ್ತಿಲ್ವಾ? ಇಲ್ಲಿ ನೋಡ್ ಚೋಟು, ಕಷ್ಟಪಟ್ಟು ಸಂಪಾದನೆ ಮಾಡೋದು ನನ್ನ ಮಗನಿಗೋಸ್ಕರ. ಅವನಿಗೋಸ್ಕರ ಒಂದು 4 ಹಣನ ನಾನು ಫ್ಯೂಚರ್ಗೋಸ್ಕರ ತೆಗ್ದಿರೋದು ಬೇಡ್ವಾ? ಆವಾಗಲೇ ಆಟಾಡ್ತಾ ಇದ್ದ ಬುಜ್ಜಿ, ಬನ್ನು, ಚಿನ್ನು 3 ಜನನು ಬೇಗ ಆ ಮರದ ಹತ್ರ ಓಡ್ಕೊಂಡು ಬಂದ್ರು. ಯಾಕಂದ್ರೆ ಅವರೆಲ್ಲರೂ ಆಟಾಡ್ಕೊಂಡೇ ಅಲ್ಲಿಗೆ ಬಂದ್ರು.
ಮಕ್ಳೇ, ಹಗ್ಲಿಡಿ ಆಟ ಆಡಿದ್ದು ಸಾಕಾಗಿಲ್ವಾ? ಇವಾಗ ಹೋಗಿ ಮಲ್ಗೋದನ್ನ ಬಿಟ್ಬಿಟ್ಟು ಇವಾಗ್ಲೂ ಆಟನೇ ಆಡ್ತಿದ್ದೀರಾ? ಅಮ್ಮ, ಅದಲ್ಲ, ನಾನು ಚಿನ್ನು ಬಗ್ಗೆ ಒಂದು ಹೇಳಕ್ ಬಂದ. ಅಷ್ಟರಲ್ಲಿ ಚಿನ್ನು ನನ್ನ ಬಾಯಿನ ಮುಚ್ಚಿಬಿಟ್ಟ ಅಮ್ಮ. ಅದಕ್ಕೆ ಅವನನ್ನು ಹೊಡೆಯೋದಕ್ಕೋಸ್ಕರ ನಾನು ಬೆರೆಸ್ಕೊಂಡು ಬಂದಿದ್ದು. ನಾನೇನು ಮಾಡಿಲ್ಲ. ಅದು ಅವಳು ನನ್ನ ಮೇಲೆ ಸುಳ್ಳು ಹೇಳ್ತಿದ್ದಾಳೆ. ಇಲ್ಲ ಇಲ್ಲ, ಇವತ್ತು ಇವನ ಸ್ಕೂಲಲ್ಲಿ ಟೀಚರ್ ಪಾಠ ಹೇಳಿ ಕೊಡ್ತಾ ಇರುವಾಗ ಹಿಂದೆಯಿಂದ ಪೇಪರಿಂದ ಹೊಡೆದ. ಅದ್ರ ಬಗ್ಗೆ ಬುಜ್ಜಿ ಹೇಳಕ್ ಬಂದ್ಲು. ಚಿನ್ನು, ಏನೋ ಇದು? ಟೀಚರ್ ಹತ್ರ ಹಾಗೆಲ್ಲ ನಡ್ಕೊಳ್ಬಾರ್ದು ಅಂತ ಎಷ್ಟು ಸಲ ಹೇಳೋದು ನಾನು. ಅಮ್ಮ, ನಾನಲ್ಲ ಆ ರೀತಿ ಮಾಡಿದ್ದು, ಬನ್ನುನೇ ಆ ರೀತಿ ಮಾಡಿದ್ದು. ಮಕ್ಳೇ, ಸಾಕು. ಇವತ್ತು ಸಂಜೆ ನಿಮ್ಮ ಟೀಚರ್ನ ನಾನು ಮೀಟ್ ಮಾಡಿದೆ. ಅವ್ರು ಹೇಳಿದ್ರು, ಮಧ್ಯಾಹ್ನದ ಸಮಯ ಮಾವಿನ ಮರದಲ್ಲಿ ಹತ್ತಿ ಮಾವಿನಕಾಯಿಗಳನ್ನ ಕೊಯ್ತಾ ಇದ್ದೀರಂತೆ. ಕೆಳಗಡೆ ಬಿದ್ದರೆ ಪೆಟ್ಟಾಗ್ತಿತ್ತು, ಗೊತ್ತಾಗಲ್ಲ ನಿಮ್ಗೆ? ಅದು ನನಗೂ ಬನ್ನುಗೂ ಆಸೆ ಆಯ್ತಾ, ಅದಕ್ಕೆ. ಆದ್ರೆ ಆ ಮಾವಿನಕಾಯಿ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ನಾನ್ ಮಾತ್ರ ಅಲ್ಲ, ಬನ್ನು ಕೂಡ ಮರ ಹತ್ತಿ ಸುಮಾರು ಮಾವಿನಕಾಯಿನ ಕಿತ್ತ. ಮಕ್ಳೇ, ಇನ್ನೊಂದ್ಸಲ ಆ ರೀತಿ ಮಾಡಬಾರ್ದು. ಕೆಳಗಡೆ ಬಿದ್ದರೆ ಪೆಟ್ಟಾಗುತ್ತೆ ಅಲ್ವಾ? ನಾಳೆಯಿಂದ ಆ ರೀತಿ ಕೀತ್ಲೆ ಏನು ಮಾಡಬಾರ್ದು, ಸರಿನಾ? ಸರಿ, ನಾವೇನೋ ಮಾಡಲ್ಲ. ಮಕ್ಳೇ, ಇಲ್ಲಿಗೆ ಬನ್ನಿ. ನಾನು ಪಟ್ಟಣದಿಂದ ಬರುವಾಗ ಕಡ್ಲೆಕಾಯಿ ಮಾರ್ತಿದ್ರು, ನಿಮ್ಗೋಸ್ಕರ ತಗೊಂಡ್ ಬಂದೆ. ಬಂದ್ ಕೂತ್ಕೊಳ್ಳಿ, ಬನ್ನಿ. ಹೌದಾ ಆಂಟಿ? ತುಂಬಾ ಥ್ಯಾಂಕ್ಸ್ ಆಂಟಿ, ನನಗೋಸ್ಕರ ಕಡ್ಲೆಕಾಯಿನ ತಗೊಂಡ್ ಬಂದಿದ್ದಕ್ಕೆ. ನನಗೂ ಕೂಡ ಕಡ್ಲೆಕಾಯಿ ಅಂದ್ರೆ ಇಷ್ಟ. ನನಗೆ ಜಾಸ್ತಿ ಕೊಡಿ, ಯಾಕಂದ್ರೆ ಬನ್ನು ನನ್ನ ಮೇಲೆ ಆರೋಪ ಹೊರಿಸ್ತಾ. ಎಲ್ಲಾನು ನನಗೇನೆ, ಬನ್ನುಗೆ ಚಿನ್ನಿಗೆ ಅಂತ ಬೇರೆ ಬೇರೆ ಇಲ್ಲ. ಹಾಗಂತ ಮಾತಾಡ್ಕೊಂಡು ಕಡ್ಲೆಕಾಯಿನ ತಗೊಂಡು ಹೋಗಿ ಮರದ ಕೆಳಗಡೆ ಕೂತ್ಕೊಂಡು ಮಕ್ಳೆಲ್ರು ತಿಂತಾ ಇದ್ರು. ಈ ಕಡೆ ದೊಡ್ಡವರು ಯಾವಾಗ್ಲೂ ತರ ಅವ್ರ ಮಾತು ಮಾತಾಡ್ತಿದ್ರು. ಮಕ್ಳೆಲ್ರು ಎಷ್ಟು ಆಕ್ಟಿವ್ ಆಗಿದ್ದಾರೆ ಅಲ್ವಾ? ಅವ್ರನ್ನ ನೋಡುವಾಗ ನಮ್ ಹಳೆ ಜೀವನ ನೆನಪಿಗೆ ಬರ್ತಿದೆ. ಹೌದು ಚೋಟು, ಆವಾಗ ಯಾವುದೇ ಕಷ್ಟನೇ ಇರ್ಲಿಲ್ಲ. ಆದ್ರೆ ಇವಾಗ ನೋಡು, ಹೊಲ ಕೆಲ್ಸ, ಮನೆ ಕೆಲ್ಸ ಅಂತ ತುಂಬಾನೇ ಕಷ್ಟ. ನನ್ ಪ್ರಪಂಚ ನನ್ನ ಹೊಲದ ಕೆಲ್ಸ, ಆಮೇಲೆ ಬಡ್ಡಿ ವ್ಯಾಪಾರ. ನನ್ನ ಹತ್ರ ಬಡ್ಡಿಗೆ ಹಣ ತಗೊಂಡವ್ರ ಹತ್ರ ನಾನು ಬಡ್ಡಿ ವಸೂಲ್ ಮಾಡಕ್ ಹೋದ್ರೆ ಒಬ್ಬ ಇವತ್ತಂತಾನೆ, ಒಬ್ಬ ನಾಳೆ ಅಂತಾನೆ. ಹಣ ತಗೊಳ್ಳುವಾಗ ಚೆನ್ನಾಗಿತ್ತು, ವಾಪಸ್ ಕೊಡುವಾಗ ಕಷ್ಟ ಆಗ್ತಾ ಇದೆ. ಕೊಡುವಾಗ್ಲೇ ಅವರಿಂದ ಕೊಡಕ್ಕಾಗುತ್ತಾ ಇಲ್ವಾ ಅಂತ ನೋಡ್ಕೊಂಡು ಕೊಡ್ಬೇಕು. ನೀನೇ ದೊಡ್ಡ ಜಿಪುಣಿ. ಜಿಪುಣಿ ಆಗಿಲ್ದೆ ಇನ್ ಹೇಗಿರ್ಬೇಕು? ಜಿಪುಣಿ ಆಗಿದ್ರೇನೆ ಮಗನಿಗೋಸ್ಕರ ಹಣ ಕೂಡಿಡೋದು. ಚೀಚೋ, ಮಗನಿಗೋಸ್ಕರ ಹಣ ಕೂಡಿಡೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಆದ್ರೆ ಅದಕ್ಕೋಸ್ಕರ ಈ ಬಡ್ಡಿ ವ್ಯಾಪಾರ ಮಾಡೋದು, ಜಿಪುಣತನ ಮಾಡೋದು ತಪ್ಪು ಅಂತ ಇದ್ದೀನಿ. ಏನಿದೆಯೋ ಅದನ್ನ ಇಟ್ಕೊಂಡು ಬಾಳಕ್ಕೆ ಕಲ್ತ್ಕೋ ಚಿಚೋ. ಮಹಿ ಹೇಳಿದ್ದು ನಿಜಾನೇ. ಇವತ್ತು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಒಂದ್ ಮೊಟ್ಟೆಯಿಂದ ಪಕ್ಷಿ ಮರಿ ಹೊರಗಡೆ ಬಂತು. ಆವಾಗ ಅದರ ತಾಯಿ ಅದಕ್ಕೆ ಆಹಾರನ ತಗೊಂಡ್ ಬಂದ್ ಕೊಡ್ತಾ ಇತ್ತು. ಆ ದೃಶ್ಯನ ನೋಡಿದಾಗ ಎಷ್ಟು ಸಂತೋಷ ಆಯ್ತು ಗೊತ್ತಾ? ಅದೊಂದು ಸಾಕು ಜೀವನಕ್ಕೆ. ನಿಜಾನೇ, ನಾವು ಈ ಪ್ರಕೃತಿಯ ಜೊತೆ ಸೇರಿ ಬಾಳ್ತಾ ಇದ್ದೀವಿ, ಆದ್ರಿಂದ ನೆಮ್ಮದಿಯಿಂದ ಇದ್ದೀವಿ. ಆದ್ರೆ ಈ ಪಟ್ಟಣದಲ್ಲಿ ಪಕ್ಷಿಗಳು ಇದ್ದಾರೆ ಅಲ್ವಾ, ಅವರು ಪಾಪ ಕಾರು ಧೂಳು ಹೊಗೆ ಮಧ್ಯೆ ಬಿಸಿ ಬಿಸಿಯಾಗಿ ಬಾಳ್ತಾ ಇದ್ದಾರೆ. ನೀನ್ ಹೇಳಿದ್ದು ನಿಜಾನೇ ಕುಹು. ಪಟ್ಟಣದಲ್ಲಿ ಎಲ್ರು ತುಂಬಾ ಬಿಸಿಯಾಗಿದ್ದಾರೆ. ನಾವು ಜೀವನ ಬಾಳೋದು ಈ ಗ್ರಾಮದಲ್ಲಿ ಚೆನ್ನಾಗಿದೆ. ಹೌದ್ ಕುಹು, ಇವತ್ತು ಏನ್ ಅಡ್ಗೆ ಮಾಡ್ದೆ? ನಾನಂತೂ ತೋಟದಲ್ಲಿ ಬೆಳೆದ ಬೆಂಡೆಕಾಯಿನ ಸಾರ್ ಮಾಡ್ದೆ, ತುಂಬಾ ಚೆನ್ನಾಗಿತ್ತು. ಏನೋ ಬೆಂಡೆಕಾಯಿ ಸಾರಾ? ಹೇಳ್ಬಾರ್ದಾಗಿತ್ತ ಲೂಸಿ? ನಾನು ಮನೇಲಿ ಅಡಿಗೆ ಮಾಡ್ದೆ, ನಿನ್ ಮನೆಗೆ ಬಂದು ತಿಂತಾ ಬರ್ತಿದ್ದೆ. ನನಗೆ ಅಡಿಗೆ ಮಾಡೋ ಖರ್ಚು ಕೂಡ ಮಿಗಿಲ್ತಾ ಇತ್ತಲ್ವಾ? ಆವಾಗ ಟುನಿ ನಗುತ್ತಾ, ಚಿಚ್ಚು, ಊಟ ಮಾಡೋದ್ರಲ್ಲೂ ಕೂಡ ಉಳಿತಾಯ ಮಾಡಕ್ಕೆ ನೋಡ್ತಾ ಇದೀಯಾ ನೀನು? ನಾನಂತೂ ಇವತ್ತು ಸ್ವಲ್ಪ ಬಿಸಿ ಬಿಸಿಯಾಗಿ ಸಾರ್ ಮಾಡಿ, ಬಿಸಿ ಬಿಸಿಯಾಗಿ ಅನ್ನ ಮಾಡಿ, 2 ಒಣಗಿದ ಮೆಣಸನ್ನ ಫ್ರೈ ಮಾಡಿ ಬಂದಿದ್ದೀನಿ. ತಿನ್ನಕ್ ಚೆನ್ನಾಗಿರುತ್ತೆ. ನಾನ್ ಶಾಪ್ ಮುಚ್ಚಿ ಮನೆಗ್ ಬಂದ್ ನೋಡಿದ್ರೆ ನನ್ನವರು ನನ್ಗೋಸ್ಕರ ನುಗ್ಗೆಕಾಯಿ ಸಾಂಬಾರ್ ಮಾಡಿದ್ರು. ಹಾ, ಅದೆಂತ ಪರಿಮಳ ಗೊತ್ತಾ? ನಾವೆಲ್ರೂ ಇದೇ ರೀತಿ ಪ್ರತಿದಿನ ಸೇರಿ ಒಟ್ಟಿಗೆ ಮಾತಾಡ್ಕೊಂಡಿರೋದು ತುಂಬಾನೇ ಚೆನ್ನಾಗಿದೆ ಅಲ್ವಾ? ಅವ್ರವ್ರ ಕಷ್ಟ ಸುಖ ಎಲ್ಲ ಹಂಚ್ಕೊಳ್ಳೋದ್ರಲ್ಲಿ ನಿಜವಾಗ್ಲೂ ತುಂಬಾನೇ ಸಂತೋಷ ಆಗುತ್ತೆ. ಹೌದು, ನಾನು ವ್ಯಾಪಾರಕ್ಕೋಸ್ಕರ ಊರಿಗೋಗಿ ವಾಪಸ್ ಬಂದ್ಮೇಲೆ ಕೂಡ ನಿಮ್ ಜೊತೆ ಮಾತಾಡ್ಕೊಂಡು ಹೋದ್ರೇನೆ ಸ್ವಲ್ಪ ಖುಷಿಯಾಗಿರೋದು. ಆವಾಗ್ಲೇ ಮಕ್ಳು ಕೂತ್ಕೊಂಡಿದ್ದ ಮರದ ಮೇಲೆ ಒಂದು ಗೂಬೆ ಕೂತ್ಕೊಂಡು ಶಬ್ದ ಮಾಡ್ತಾ ಇತ್ತು. ಆ ಶಬ್ದನ ಕೇಳಿ ಮಕ್ಳೆಲ್ರು ದೆವ್ವ ಅಂತ ಅಂದ್ಕೊಂಡು ಬೇಗ ಬಂದ್ಬಿಟ್ರು. ಅಮ್ಮ, ಆ ಮರದ ಮೇಲೆ ದೆವ್ವ ಇದೆ ಅಮ್ಮ, ನನಗ್ ತುಂಬಾ ಭಯ ಆಗ್ತಾ ಇದೆ. ಗೂ 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 ಅಂತ ಕಿಚ್ಚಾಡ್ತಾ ಇದೆ. ಹೌದು, ದೊಡ್ಡ ದೆವ್ವ, ದೊಡ್ಡ ದೊಡ್ಡ ಕಣ್ಣು. ನಾನು ನನ್ ಕಣ್ಣಾರೆ ನೋಡ್ದೆ. ಹೌದಮ್ಮ, ದೊಡ್ಡ ಕಣ್ಣಿತ್ತು. ನಾನು ಮೇಲೆ ನೋಡಿದಾಗ ಅದು ನನ್ನನ್ನೇ ನೋಡ್ತಾ ಇತ್ತು. ನಂಗೆ ತುಂಬಾ ಭಯ ಆಗ್ತಿತ್ತು. ಏನೋ ದೆವ್ವನ? ಅಯ್ಯೋ ದೇವ್ರೆ, ಚಿನ್ನು ಬಾರೋ, ಬೇಗ ಮನೆಯೊಳಗಡೆ ಹೋಗ್ಬಿಡೋಣ, ದೆವ್ವ ಬಂದ್ಬಿಡುತ್ತೆ. ಚಿಚ್ಚು, ದೆವ್ವ ಅಂತ ಮಕ್ಳು ಹೇಳಿದ್ರೆ ನಂಬ್ತೀಯ ನೀನು? ಈ ಕಾಲದಲ್ಲಿ ದೆವ್ವ ಎಲ್ಲಿದೆ? ಯಾವ್ದನ್ನು ನೋಡಿ ಮಕ್ಳು ಏನು ಹೇಳ್ತಾ ಇದ್ದಾರೆ, ನೀನ್ ನೋಡಿದ್ರೆ ಹೆದರ್ತಾ ಇದೀಯಾ? ಮಕ್ಳೇ, ಅಲ್ಲಿ ನೋಡಿ, ನೀವು ಮರದ ಮೇಲೆ ನೋಡಿದೋ ದೆವ್ವ ಅಲ್ಲ,
ಅದು ಗೂಬೆ ರಾತ್ರಿ ಸಮಯ ಆಹಾರ ಹುಡ್ಕೊಂಡು ಹೋಗಕ್ಕೆ ಬಂದಿದೆ. ಪಾಪ ಗೂಬೆಗೂ ಹಸುವಾಗುತ್ತೆ ಅಲ್ವಾ, ಅದು ರಾತ್ರಿ ಸಮಯನೇ ಎದ್ದೇಳೋದು, ಆವಾಗ್ಲೇ ಆಹಾರ ಹುಡ್ಕೊಂಡು ಹೋಗೋದು. ಹೌದೌದು, ಅದಕ್ಕೂ ಆಹಾರ ಬೇಕು ತಾನೆ, ಅದಕ್ಕೆ ಅದು ಹುಡುಕ್ತಾ ಇದೆ. ಅದ್ರಿಂದ ನಮ್ಗೆ ಯಾವ್ದೇ ಕಷ್ಟ ಇಲ್ಲ. ಹೌದಾ ಆಂಟಿ? ನಾನಂತೂ ಏನೋ ಅಪ್ಪ ಅಂತ ತುಂಬಾನೇ ಹೆದರ್ಬಿಟ್ಟೆ. ನಾನ್ ಹೆದರ್ಲಿಲ್ಲ, ಆದ್ರೆ ಪಾಪ ಬನ್ನೋನೇ ಹೆದರಿದ್ದು, ತುಂಬಾ ಹೆದರ್ತ. ನಿನ್ ಕೈಕಾಲ್ ನಡ್ತಾ ಇದ್ದದನ್ನ ನಾನು ಕೂಡ ನೋಡ್ದೆ. ಸಾಕು, ಟೈಮ್ ಆಗ್ತಾ ಇದೆ, ಎಲ್ರೂ ಮನೆಗೆ ಹೋಗಿ. ನಾಳೆ ಸ್ಕೂಲಿಗೆ ಹೋಗೋದ್ ಬೇಡ್ವಾ? ಹೌದೌದು, ನನಗೂ ಕೂಡ ನಾಳೆ ವ್ಯಾಪಾರ ಇದೆ. ನಾನು ಹೋಗಿ ಊಟ ಮಾಡಿ ಚೆನ್ನಾಗಿ ಮಲ್ಗೆ ನಿದ್ರೆ ಮಾಡ್ತೀನಿ. ಸರಿ, ನನಗೂ ಹೊಲ ಕೆಲ್ಸಕ್ಕೆ ಹೋಗ್ಬೇಕು. ಮಾತಾಡಿದೆಲ್ಲ ಸಾಕು, ಉಳ್ದಿದ್ದೇನೇ ಇದ್ರೂ ನಾಳೆ ಮಾತಾಡ್ಕೊಳ್ಳೋಣ. ಚಿನ್ನು, ಬೇಗ ಬಾರೋ. ಆ ಗೂಬೆ ನಮ್ಮನೆಯೊಳಗಡೆ ಆಹಾರ ಹುಡ್ಕೊಂಡ್ ಬಂದ್ರೆ ಏನ್ ಮಾಡೋದು? ಬೇಗ ಹೋಗಿ ಬಾಗಲ್ನ ಟೈಟ್ ಆಗಿ ಹಾಕೊಳ್ಬೇಕು. ಮಕ್ಳೇ, ಬೇಗ ಮಲ್ಗಿ ನಾಳೆ ಬೆಳಿಗ್ಗೆ ಬೇಗ ಇದ್ದು ಟೈಮಿಗೆ ಸರಿಯಾಗಿ ಸ್ಕೂಲ್ಗೆ ಹೋಗ್ಬೇಕು, ಸರಿನಾ? ಸರಿ ಆಂಟಿ. ಹಾಗೆ ಪಕ್ಷಿಗಳು ಎಲ್ರು ಕೂಡ ಸಂತೋಷವಾಗಿ ಮಾತಾಡ್ಕೊಂಡು ಅವರವರ ಮನೆಗೆ ಹೋಗಿ ಆ ದಿನ ರಾತ್ರಿ ಮಲ್ಗಿ ನಿದ್ರೆ ಮಾಡಿದ್ರು. ಪುನಃ ಆ ಗ್ರಾಮ ತುಂಬಾನು ಪ್ರಶಾಂತವಾಗಿ ಬದಲಾಯಿತು.